ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕನ್ನಡತಿ. ಈ ವಿಡಿಯೋ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಪ್ಯೂರ್ ಕಾಫಿ ಕುಡಿತಿದ್ದೀರಾ ಅಥವಾ ಹೆಲ್ದಿ ಕಾಫಿ ಕುಡಿತಿದ್ದೀರಾ ಅಂತ. ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಕಾಫಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಬೆಳಿಗ್ಗೆ ಫಸ್ಟ್ ಎದ್ದ ತಕ್ಷಣ ನೆನಪಾಗದೆ 1 ಕಪ್ ಆಫ್ ಕಾಫಿ. ಸ್ಟ್ರೆಸ್ ಆದಾಗ ಬೇಕು ಕಾಫಿ. ಮತ್ತು ಯಾರಾದರೂ ಇಬ್ಬರು ಫ್ರೆಂಡ್ಸ್ಗಳು ಸೇರಿದಾಗ ಅಥವಾ ಯಾರೇ ಜೊತೆಗೆ ಸೇರಿದಾಗಲೂ ನೆನಪಾಗದೆ ಬೈ ಟು ಕಾಫಿ. ಇಷ್ಟೆಲ್ಲ ಯಾಕೆ? ಎಷ್ಟೊಂದು ಫ್ರೆಂಡ್ಶಿಪ್ಗಳು, ಲವ್ ಸ್ಟೋರಿಗಳು ಮತ್ತು ಎಷ್ಟೊಂದು ರಿಲೇಷನ್ಶಿಪ್ಸ್ಗಳು ಸ್ಟಾರ್ಟ್ ಆಗಿರೋದೆ ಬೈ ಟು ಕಾಫಿಯಿಂದ. ನಾನು ಇವತ್ತು ವಿಸಿಟ್ ಮಾಡಕ್ಕೆ ಹೊರಟಿರೋದು ಕಾಫಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುವಂಥ ಒಂದು ವಿಶೇಷವಾದ ಜಾಗಕ್ಕೆ, ಮತ್ತು ಪ್ಯೂರೆಸ್ಟ್ ಕಾಫಿ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಿರೋವಂಥ ಒಂದು ಅದ್ಭುತವಾದ ಜಾಗಕ್ಕೆ. ಬನ್ನಿ, ಇಲ್ಲಿ ಕಾಫಿ ಹಾರ್ವೆಸ್ಟ್ ಇಂದ ಹಿಡಿದು ಕಾಫಿ ಹೇಗೆ ತಯಾರಿಸ್ತಾರೆ, ಪ್ಯೂರೆಸ್ಟ್ ಕಾಫಿ ಅಂದ್ರೇನು, ಮತ್ತೆ ಈ ಬ್ರ್ಯಾಂಡ್ ಬಗ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ತಿಳ್ಕೊಳ್ಳೋಣ. ನಾನು ಇವತ್ತು ಬಂದಿರೋದು ಅರ್ಕಲಗೂಡು ತಾಲೂಕಿನ ಮಲ್ಪಟ್ನದ ಹತ್ರ ಇರೋ ಟಸ್ಕರ್ ಕಾಫಿ ಅವರ ಬ್ರ್ಯಾಂಡ್ನ ಕಾಫಿ ಎಸ್ಟೇಟ್ಗೆ ಬಂದಿದ್ದೇನೆ. ಎಲ್ಲರೂ ಕೆಲಸ ಕೂಡ್ಕೊಂಡು ಬೇರೆ ಬೇರೆ ಊರಿಗೆ, IT-BT ಇರೋವಂಥ ಜಾಗಗಳಿಗೆ, ಅಂದರೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ನಗರಗಳಿಗೆ ಹೋಗ್ತಿರೋ ಅಂಥ ಕಾಲದಲ್ಲಿ ಇಲ್ಲಿ ಒಬ್ರು ಇಂಜಿನಿಯರ್, ಅವ್ರ ಇಂಜಿನಿಯರಿಂಗ್ ಪ್ರೊಫೆಷನ್ ಬಿಟ್ಟು ಇಲ್ಲ ಅಗ್ರಿಕಲ್ಚರ್ಗೆ ಇನ್ವಾಲ್ವ್ ಆಗ್ತೀನಿ, ಕಾಫಿ ಎಸ್ಟೇಟ್ ಕೆಲಸಕ್ಕೆ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಕಾಫಿ ಎಸ್ಟೇಟಲ್ಲಿ ಏನೋ ಒಂದು ಆದಾಯ ತಗೊಳ್ತೀನಿ ಮತ್ತು ನಮ್ಮ ಕಾಫಿ ಬ್ರ್ಯಾಂಡ್ನ ಒಂದು ಮಟ್ಟಕ್ಕೆ ಎತ್ತರಕ್ಕೆ ತಗೊಂಡೋಗ್ತೀವಿ ಅಂದ್ಕೊಂಡು ಅವರು ಮತ್ತು ಅವ್ರ ವೈಫ್ ಸೇರಿಕೊಂಡು ಈಗ ಕಂಪ್ಲೀಟ್ ಆಗಿ ಕಾಫಿ ಎಸ್ಟೇಟ್ ಕಡೆ ಗಮನ ವಹಿಸಿದ್ದಾರೆ. ಕಾಫಿ ಬೆಳೆ ಬಂದು ವರ್ಷದ ಆದಾಯ ಆಗಿದ್ದು, ಅದಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಮತ್ತು ಬಿಸಿಲು ಮತ್ತು ಬೇಕಾದಂಥ ಪ್ರಾಪರ್ ಇರಿಗೇಷನ್ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ಒಂದು ದಿನ ಮಳೆ ಇಲ್ಲ ಬೇಕಾಗಿದ್ದ ಟೈಮಲ್ಲಿ ಅಂದರೆ ಅವತ್ತಿನ ವರ್ಷದ ಆದಾಯನೇ ಹೋಗ್ಬಿಡುತ್ತೆ. ಅದೇ ರೀತಿ ಪ್ರಾಪರ್ ಆಗಿ ಬಿಸಿಲಿಲ್ಲ ಅಂದ್ರೂ ಸಹ ಆ ವರ್ಷದ ಆದಾಯನೇ ಹೋಗುತ್ತೆ. ಕಂಪ್ಲೀಟ್ ಆಗಿ ನೇಚರ್ ಮೇಲೆ ಡಿಪೆಂಡ್ ಆಗಿ ಬೆಳೀತಾರೆ ಬೆಳೆನ. ಭೂಮಿ ನಮಗೆ ಒಳ್ಳೆ ಆದಾಯನೇ ಕೊಡುತ್ತೆ, ಆದರೆ ಯಾವಾಗ ಅಂದರೆ ಅದಕ್ಕೆ ಬೇಕಾಗಿದ್ದಂಥ ಸರಿ ಪರಿಶ್ರಮ ಮತ್ತು ಅದ್ರ ಕಡೆ ಪೂರ್ತಿ ಗಮನ ವಹಿಸಿದಾಗ ಮಾತ್ರ. ಕಾಫಿ ಬೆಳೆಗಾರರು ಪ್ರತಿದಿನ ಒಂದೊಂದು ಗಿಡಗಳನ್ನು ಗಮನಿಸ್ಕೊಂಡು ಅದರ ಪೋಷಣೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಬಂದು ನಾವು 80 ಎಕರೆ ರೊಬಸ್ಟಾ ಕಾಫಿ ಬೆಳೆಯನ್ನು ನೋಡ್ಬೋದು. ನಾನವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೆ ಚಿವೇಟ್ ಕಾಫಿ ಅಂತ. ಆದರೆ ಕಾಫಿಯಲ್ಲಿ 2 ಥರ ಬೆಳೆ ಇದೆ, ಒಂದು ಅರೇಬಿಕಾ ಮತ್ತು ಒಂದು ರೊಬಸ್ಟಾ. ಅದೇ ರೀತಿ ಇವ್ರು ಬೆಳೆದಿರೋದು ರೊಬಸ್ಟಾ ಕಾಫಿ ಪ್ಲಾಂಟೇಶನ್. ಇದು ಕಂಪ್ಲೀಟ್ ಆಗಿ ಚಿವೇಟ್ ಕಾಫಿ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ಪ್ರೀವಿಯಸ್ ವಿಡಿಯೋನ ಗಮನಿಸ್ಕೊಳ್ಳಿ. ರೊಬಸ್ಟಾ ಕಾಫಿ ಬಂದು ಪ್ರಪ್ರಥಮವಾಗಿ ತೋಟಗಾರಿಕೆಯಲ್ಲಿ ಬಳಕೆಯಾದ ಫಸ್ಟ್ ವೆರೈಟಿ ಆಫ್ ಕಾಫಿ ಅಂತ ಹೇಳ್ಬೋದು. ರೊಬಸ್ಟಾ ಕಾಫಿ ಗಿಡದ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 80 to 100 ಇಯರ್ಸ್ ಇರುತ್ತೆ. ಮತ್ತೆ ನಾವು ಇಲ್ಲಿ ಕೂಡ ತುಂಬಾ ಹಳೆಯ ಪ್ಲಾಂಟ್ಸ್ಗಳನ್ನ ಗಮನಿಸ್ಬೋದು, ಮತ್ತೆ ಆ ಅವಕಾಶ ನಮ್ಗೆ ಇಲ್ಲಿ ಸಿಗತ್ತೆ ಈ ಪ್ಲಾಂಟೇಶನ್ ಅಲ್ಲಿ. ಕಾಫಿ ಎಸ್ಟೇಟ್ ಅಲ್ಲಿ ಯೂಶುವಲ್ ಆಗಿ ನಾವು ಸಿಲ್ವರ್ ಮರಗಳನ್ನ ಬೆಳೆಸಿರೋದನ್ನ ಗಮನಿಸ್ಬೋದು. ಅದಕ್ಕೆ ಕಾರಣ ಇಷ್ಟೇನೆ, ಸಿಲ್ವರ್ ಮರಗಳು ಬೇಗ ಬೆಳೆಯುತ್ತೆ. ಅದೊಂದೇ ಮುಖ್ಯ ಕಾರಣ. ಬೇಕಾದಾಗ ನಮಗೆ ಶೇಡ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಯಾವಾಗ ನಮಗೆ ಕಾಫಿ ಗಿಡಗಳಿಗೆ ಸೆಮಿ ಶೇಡ್ ಬೇಕನ್ಸುತ್ತೆ, ಆ ಟೈಮಲ್ಲಿ ಯಾವಾಗ ಬ್ರಾಂಚಸ್ನ ಕಟ್ ಮಾಡ್ತೀವಿ ಆವಾಗ ಸೆಮಿ ಶೇಡ್ ಸಿಗ್ತದೆ, ಮತ್ತು ಆಟೋಮ್ಯಾಟಿಕಲಿ ಆ ಬ್ರಾಂಚಸ್ಸು ಬೇಕಾಗುವಷ್ಟು ಟೈಮ್ ಅಷ್ಟೊತ್ತಿಗೆ ಗ್ರೋತ್ ಆಗಿರುತ್ತೆ. ಇದು ಒಂದು ಕಾರಣದಿಂದ ಯೂಶುವಲ್ ಆಗಿ ನಾವು ಕಾಫಿ ಎಸ್ಟೇಟ್ಗಳಲ್ಲಿ ಸಿಲ್ವರ್ ಮರ ಬೆಳೆಯೋದನ್ನ ಗಮನಿಸಿರ್ತೀವಿ. ಕಾಫಿ ಮುಖ್ಯ ಬೆಳೆ ಆದರೆ ಅದ್ರ ಸುತ್ತಮುತ್ತ ಪೆಪ್ಪರ್ ಬೆಳೆಯೋದನ್ನ ಗಮನಿಸ್ಬೋದು, ಅಥವಾ ಎಷ್ಟೊಂದು ಹಣ್ಣಿನ ಮರಗಳನ್ನು ಗಮನಿಸ್ಬೋದು, ಅಥವಾ ಬೇರೆ ಗಿಡಗಳನ್ನು ಗಮನಿಸ್ಬೋದು. ಆದರೆ ಒಂದು ವಿಶೇಷ ನಾನು ಇಲ್ಲಿ ಗಮನಿಸಿದೆ. ಯಾವುದಾದ್ರೂ ಈಗ ಒಂದು ಎಕ್ಸಾಂಪಲ್, ಒಂದು ಆರೆಂಜ್ ಮರದ ಪಕ್ಕ ಸುತ್ತಮುತ್ತ ಎಲ್ಲಾದರೂ ಕಾಫಿ ಬೆಳೆದಿದ್ರೆ ಆ ಕಾಫಿ ಗಿಡದ ಹಣ್ಣುಗಳು ಸ್ವಲ್ಪ ಆ ಫ್ರೂಟಿಂದ ಟೇಸ್ಟ್ ಬಂದಿರುತ್ತೆ. ಅಂದರೆ ಆರೆಂಜ್ ಮರದ ಹತ್ರ ಬೆಳೆದಿರುವಂಥ ಕಾಫಿ ಬೀಜ ಸ್ವಲ್ಪ ಸಿಟ್ರಸ್ ಇನ್ ಟೇಸ್ಟ್ ಇರುತ್ತೆ, ಸ್ವಲ್ಪ ಆರೆಂಜ್ ಟೇಸ್ಟ್ ಆಗಿ ಬರುತ್ತೆ. ಕಾಫಿ ಬೆಳೆಯೋದ್ರಲ್ಲಿ ಸೂರ್ಯನ ಬೆಳಕು ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೋ ಅದೇ ರೀತಿ ನೀರು ಕೂಡ, ಅಂದರೆ ವಾಟರ್ ಸೋರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಪ್ರಿಂಕ್ಲಿಂಗ್, ರೆಗ್ಯುಲರ್ ವಾಟರ್ ಸೋರ್ಸ್ ಅವೈಲಬಿಲಿಟಿ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟಾಗಿ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ನೇಚರ್ ತುಂಬಾ ಒಂದು ಗೇಮ್ ಪ್ಲೇ ಮಾಡುತ್ತೆ. ಒಂದು ಕಂಪ್ಲೀಟಾಗಿ ಒಂದು ಬೆಸ್ಟ್ ಹಾರ್ವೆಸ್ಟ್ ಸಿಗ್ತಿದೆ ಅನ್ನೋದಾದರೆ ಅದು ಕಂಪ್ಲೀಟಾಗಿ ನೇಚರ್ ಮೇಲೆ ಡಿಪೆಂಡ್ ಆಗಬೇಕು, ಮತ್ತು ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ಅವ್ರ ರೈತರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೊಬಸ್ಟಾಗೆ ಹೆಚ್ಚಾಗಿ ಬಿಸಿಲು ಬೇಕಾಗಿರಲ್ಲ, ಅಥವಾ ಕಂಪ್ಲೀಟಾಗಿ ಶೇಡ್ ಕೂಡ ಬೇಕಾಗಿರಲ್ಲ. ಅದಕ್ಕೆ ಸೆಮಿ ಶೇಡ್ ಬೇಕು. ಇವಾಗ ನಾವು ಇಲ್ಲಿ ಗಮನಿಸ್ತಿರ್ಬೋದು, ಈ ಬ್ರಾಂಚಸ್ನ ಕಟ್ ಮಾಡ್ತಾ ಇದ್ದಾರೆ. ಈ ರೀಸನ್ ಇಷ್ಟೇ, ಅದಕ್ಕೆ ಸೆಮಿ ಶೇಡ್ನ ಪ್ರೊವೈಡ್ ಮಾಡೋದಕ್ಕೆ. ಇದನ್ನು ಎಲ್ಲ ಮಾಡ್ಬೋದಾ? ಇಲ್ಲ, ಅದು ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು, ಮತ್ತು ಕಾಫಿ ಎಸ್ಟೇಟ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರೋರು ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಯಾವುದೋ ಬ್ರಾಂಚನ್ನ ಕಟ್ ಮಾಡಿಬಿಡ್ತೀವಿ, ಅಥವಾ ಯಾರೋ ಬಂದರು ವರ್ಕರ್ ಬಂದರು ಯಾವುದೋ ಬ್ರಾಂಚನ್ನ ಏನೋ ಕಟ್ ಮಾಡಿ ಪ್ರಾಪರ್ ಶೇಡ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಇದಕ್ಕೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರೋಂಥ ವ್ಯಕ್ತಿಗಳು ಮಾತ್ರ ಈ ಶೇಡ್ನ ಪ್ರೊವೈಡ್ ಮಾಡೋ ಈ ಥರ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ ಅಷ್ಟೇ. ಕಾಫಿ ಬೆಳೆಯೋದು ಎಷ್ಟು ಕಷ್ಟ ಆಗಿರುತ್ತೋ ಅದರ ಹಾರ್ವೆಸ್ಟ್ ಕೂಡ ಅಷ್ಟೇ ಕಷ್ಟ ಇರುತ್ತೆ. ಅಲ್ಲಿ ಪ್ರಾಪರ್ ಆಗಿ ಹಣ್ಣಾಗಿರುವಂಥ ಕೆಂಪುಗೆ ಅಥವಾ ಸ್ವಲ್ಪ ಕಪ್ಪಾಗಿರೋ
ಇರುವಂಥ ಕಾಫಿ ಬೀಜಗಳನ್ನು ಪರ್ಟಿಕ್ಯುಲರ್ ಆಗಿ ಬಿಡಿಸ್ಕೊಂಡು ಹಸಿರಾಗಿರೋವಂಥದ್ದು ಅಲ್ಲೇ ಬಿಟ್ಟು ಕ್ಲೀನಾಗಿ ಹಾರ್ವೆಸ್ಟ್ ಮಾಡ್ತಾರೆ. ನಾವಿಲ್ಲಿ ಹಾರ್ವೆಸ್ಟಿಂಗ್ ಮಾಡೋದನ್ನು ಕಂಪ್ಲೀಟಾಗಿ ಗಮನಿಸ್ಬೋದು. ನೋಡಿ, ಅದನ್ನು ಕಂಪ್ಲೀಟಾಗಿ ಅವ್ರು ರೆಡ್ ಫ್ರೂಟ್ಸ್ನೆಲ್ಲ ತೆಗಿತಿದ್ದಾರೆ. ಇದನ್ನು ಇನ್ವಾಲ್ವ್ ಆಗಿ ತುಂಬ ಜನ ಈ ಥರ ಇಲ್ಲಿ ವರ್ಕರ್ಸ್ ಎಲ್ಲ ಇನ್ವಾಲ್ವ್ ಆಗಿ ಈ ಹಣ್ಣುಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಕಲೆಕ್ಟ್ ಆಗಿರುವಂಥ ಕಾಫಿ ಬೀಜದ ಹಣ್ಣುಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಕಂಪ್ಲೀಟಾಗಿ ಒಣಗಿಸ್ತಾರೆ. ಕಾಫಿ ಬೀಜಗಳು ರೋಸ್ಟಿಂಗ್ ಹೋಗೋಕ್ಕಿಂತ ಮುಂಚೆ ಅದನ್ನು ಮಾಯಿಶ್ಚರ್ ಟೆಸ್ಟನ್ನು ಮಾಡ್ತಾರೆ. ಏನಾದರೂ ಅದು ತುಂಬಾ ಮಾಯಿಶ್ಚರ್ ಆಗಿದ್ದರೆ ಅದನ್ನು ಡ್ರೈಯಿಂಗಿಗೆ ಮತ್ತೆ ಕಳಿಸ್ಕೊಡ್ತಾರೆ. ಇಲ್ಲ ಅದು ಪ್ರಾಪರ್ ಆಗಿದೆ, ಅದು ಮಾಡ್ಬೋದು ರೋಸ್ಟಿಂಗ್ ಅನ್ನೋದಾದರೆ ಮಾತ್ರ ಅದನ್ನು ರೋಸ್ಟಿಂಗ್ ಪ್ರೊಸೀಜರ್ಗೆ ಕಂಟಿನ್ಯೂ ಮಾಡ್ತಾರೆ. ಬಿಫೋರ್ ರೋಸ್ಟಿಂಗ್ ಆಫ್ಟರ್ ಡ್ರೈಯಿಂಗ್ ಆದಮೇಲೆ ಮಾಯಿಶ್ಚರ್ ಚೆಕ್ ಮಾಡೋದು. ಮಾಯಿಶ್ಚರ್ ಶುಡ್ ಬಿ ಅರೌಂಡ್ 12 and 13. ಕಲೆಕ್ಟ್ ಆಗಿರೋ ಈ ಕಾಫಿ ಬೀಜಗಳನ್ನು ನೆಕ್ಸ್ಟ್ ರೋಸ್ಟಿಂಗ್ ಪ್ರೊಸೀಜರ್ಗೆ ತಗೊಳ್ತಾರೆ. ಆ ರೋಸ್ಟಿಂಗ್ ಆಗುವಾಗ ಒಂದೊಂದು ಪಾಪಿಂಗ್ ಸೌಂಡ್ ಕೇಳಿಸುತ್ತೆ. ಅದೆಷ್ಟು ಸಮಯ ಬೇಕು ರೋಸ್ಟಿಂಗ್ ಮಾಡೋದು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೋಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೆ ಅವರು ಕಂಪ್ಲೀಟ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇರಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷನೂ ಕೂಡ ಅಬ್ಸರ್ವೇಷನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವರು ಪ್ರತಿಯೊಂದು ಒಂದೊಂದು ಪಾಪಿಂಗ್ ಸೌಂಡನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು ಕಾಫಿ ಬೀಜಗಳನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರೋಸ್ಟಿಂಗ್ನ ಮಾಡಬೇಕಾಗತ್ತೆ. ಇಲ್ಲಾಂದರೆ ಐದರ್ ಕಾಫಿ ತುಂಬ ಕಹಿ ಆಗುತ್ತೆ, ಇಲ್ಲಾಂದರೆ ಆ ಟೇಸ್ಟ್ ಪರ್ಫೆಕ್ಟ್ ಟೇಸ್ಟ್ ಅನ್ನೋದು ಬರಲ್ಲ. ಬೀನ್ಸ್ ಡ್ರಾಪ್ ಆದ ತಕ್ಷಣ ನೀವು ಅಬ್ಸರ್ವ್ ಮಾಡಿದ್ರೆ ಟೆಂಪ್ರೇಚರ್ ಡ್ರಾಪ್ ಆಯ್ತು. ಏನಕ್ಕೆ ಆ ಟೆಂಪ್ರೇಚರ್ ಬೀನ್ ಆ ಹೀಟ್ನ ಅಬ್ಸರ್ವ್ ಮಾಡಿದೆ. ಸೊ ನೀವು ಇಲ್ಲಾಂದರೆ ನೀವು ಫಸ್ಟೇ ಹಾಕಿಬಿಟ್ರೆ ಸೊ ಅದು ಯೂನಿಫಾರ್ಮ್ ರೋಸ್ಟಿಂಗ್ ಆಗಲ್ಲ. ಸೊ ದಟ್ಸ್ ದ ರೀಸನ್ ನಾವು ಅದನ್ನ ಏನದು ಫಸ್ಟ್ ನಾವು ಪ್ರೀ ಹೀಟ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಅಂದರೆ ಒಂದೊಂದು ರೆಸಿಪಿಗೆ ಒಂದೊಂದು ಟೆಂಪ್ರೇಚರ್ ಡ್ರಾಪ್ಸ್ ಇರುತ್ತೆ. ಸೊ ಎವ್ರಿ ಒನ್ ಹ್ಯಾವ್ ದರ್ ಯುನಿಕ್ ಬ್ಲೆಂಡಿಂಗ್ ಆ್ಯಂಡ್ ರೋಸ್ಟಿಂಗ್. ಪಾಪಿಂಗ್ ಸೌಂಡ್. ಸೊ ದಿಸ್ ಇಸ್ ಫಸ್ಟ್ ಕ್ರ್ಯಾಕ್. ಸೊ ಕಾಫಿ ಫಸ್ಟ್ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ನಂತರ ಒಂದು ದಿನ ಬಿಟ್ಬಿಟ್ಟು ಆ ಕಾಫಿ ಬೀಜಗಳನ್ನು ಪೌಡರಿಂಗಿಗೆ ಕಳಿಸ್ಕೊಡ್ತಾರೆ. ಪೌಡರಿಂಗ್ ಟೈಮ್ ಅಥವಾ ಪೌಡರಿಂಗ್ ಆದಮೇಲೆ ಇಲ್ಲಿ ಮೋಸ ಮಾಡೋರ್ದು ಕತೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಚಿಕೋರಿನ ಮಿಕ್ಸ್ ಮಾಡ್ತಾರೆ. ಎಷ್ಟೊಂದು ಜನ ಆದಾಯಕ್ಕೋಸ್ಕರ ಅಂದರೆ ಹೆಚ್ಚಿಗೆ ಹಣ ಗಳಿಸೋಕೆ ಒಂದೇ ಒಂದು ಕಾರಣಕ್ಕೋಸ್ಕರ ಚಿಕೋರಿನ ಆ್ಯಡ್ ಮಾಡ್ತಾರೆ. ಚಿಕೋರಿ ಇವರು ಬರೋ ವಿಸಿಟರ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ, ಚಿಕೋರಿ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಥವಾ ಪ್ಯೂರ್ ಕಾಫಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೆಲವೊಂದು ಅಮೌಂಟ್ ಆಫ್ ಚಿಕೋರಿನ ಇವ್ರ ಹತ್ರ ಇಟ್ಕೊಂಡಿದ್ದಾರೆ. ಇದೇ ನೋಡಿ ಆ ಚಿಕೋರಿ ಪೌಡರ್. ಚಿಕೋರಿ ಬಂದು ಒಂದು ಅಡಲ್ಟ್ ಡ್ರಿಂಕ್ ಆಗಿದೆ. ಅದು ಕಂಪ್ಲೀಟಾಗಿ ನೋಡೋಕ್ಕೆ ಕಾಫಿ ಪೌಡರ್ ಥರನೇ ಇರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿ ಕಾಫಿ ಪೌಡರ್ ಅಂತಲೇ ಫೀಲ್ ಸಿಗುತ್ತೆ, ಆ ಥರನೇ ಇರ್ತದೆ. ಬಟ್ ಅದು ತುಂಬಾ ಹಾನಿಕರ ಆರೋಗ್ಯಕ್ಕೆ. ಯಾಕೆ ಅಂತ ಹೇಳ್ತೀರಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಚಿಕೋರಿ ಕಂಟೆಂಟ್ ಇರೋವಂಥ ಕಾಫಿ ಕುಡಿದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ. ಅಂದರೆ ಭ್ರೂಣ ಹೊಟ್ಟೆಯಲ್ಲೇ ಸಾಯುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ನಾರ್ಮಲ್ ಪೀಪಲ್ ಅದನ್ನು ರೆಗ್ಯುಲರಾಗಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಮತ್ತು ಸ್ಕಿನ್ ಇರಿಟೇಷನ್ಸ್, ಅಲರ್ಜೀಸ್ ಮತ್ತು ಸ್ಟಮಕ್ ಬ್ಲಾಟಿಂಗ್ ಅಂದರೆ ಹೊಟ್ಟೆ ಉಬ್ರಿಸೋದಾಗತ್ತೆ. ಈ ಥರ ತುಂಬಾ ತೊಂದರೆಗಳನ್ನು ಚಿಕೋರಿ ಕಾಸ್ ಮಾಡುತ್ತೆ. ಸೊ ಈ ಚಿಕೋರಿ ಇಲ್ದಿರೋ ಕಾಫಿನ ನೀವೆಲ್ಲಾದರೂ ನನಗೆ ತೋರಿಸಿ. ಯಾವುದಾದ್ರು ನೀವು ತೊಗೊಳ್ತೀರಲ್ಲ ಕಾಫಿ ಪೌಡರ್ಸು, ಆ ಕಾಫಿ ಪೌಡರ್ ಮೇಲೆ ನೀವು ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಕಡೆ ಇದಿರುತ್ತೆ, ಒಂದು ಪಾರ್ಟ್ ಇರ್ತದೆ. ಅಲ್ಲಿ ಓದಿ ಇಷ್ಟು % ಚಿಕೋರಿ ಇದೆ ಅಂತಲೇ ಹೇಳ್ತಾರೆ. ಕಂಪ್ಲೀಟ್ ಕಾಫಿ ಪೌಡರ್ ಅಂದರೆ ವಿತೌಟ್ ಯೂಸೇಜ್ ಆಫ್ ಕಾಫಿಗೆ ಚಿಕೋರಿ ಯೂಸ್ ಮಾಡ್ದಲೇ ಮಾಡಿರೋಂಥ ಕಾಫಿ ಪೌಡರ್ ನಿಮಗೆ ತುಂಬಾ ರೇರ್ ಸಿಗೋದು. FSSAI ಪ್ರಕಾರ 40% ಆಫ್ ಚಿಕೋರಿನ ಯೂಸ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಟಸ್ಕರ್ ಕಾಫಿ ಅವ್ರದ್ದು ಮೇನ್ ಮೋಟೋ ಬಂದ್ಬಿಟ್ಟು ಪ್ಯೂರ್ ಅರೇಬಿಕಾ ಅಥವಾ ಪ್ಯೂರ್ ರೊಬೆಸ್ಟಾ ಕಾಫಿನ ಜನಗಳಿಗೆ ಕೊಡುವಂಥ ಒಂದು ಮೋಟೋನ ಇಟ್ಕೊಂಡು ಈ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಟಸ್ಕರ್ ಕಾಫಿಯಲ್ಲಿ ಚಿಕೋರಿ ಮಿಕ್ಸ್ ಆಗದೆ ಇರೋವಂಥ ಕಂಪ್ಲೀಟ್ ಆಗಿ ಪ್ಯೂರ್ ಕಾಫಿ ನಿಮಗೆ ಇಲ್ಲಿ ಸಿಗತ್ತೆ. ಪ್ಯೂರ್ ಕಾಫಿ ಅಂದರೆ ಚಿಕೋರಿ ಮಿಕ್ಸ್ ಆಗಿಲ್ದೇ ಇರೋ ಕಾಫಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲಿ ಒಂದು ನಮ್ಮ ಆಯಸ್ಸು. ಯಾರಿಗೂ ಯಾರ ಆಯಸ್ಸು ಕೈಯಲ್ಲಿರಲ್ಲ, ಆದರೆ ಒಂದು ಮಟ್ಟಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ನಿಮ್ಮ ಲಿವರ್ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ಲಿವರ್ ಹೆಲ್ತು 100% ಸೂಪರ್ಬ್ ಆಗಿರುತ್ತೆ. ಮತ್ತು ಹಾರ್ಟ್ ಫೇಲ್ಯೂರ್ಸ್ ಆಗಲ್ಲ ಅನ್ನೋದನ್ನು ಎಷ್ಟೊಂದು ಆರ್ಟಿಕಲಲ್ಲಿ ಪ್ರೂವ್ ಮಾಡಿದ್ದಾರೆ ಕೂಡ. ಸೊ ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. 90 to 95% ಹಾರ್ಟ್ ಅಟ್ಯಾಕ್ಸ್ ರೇಟ್ಸು ಕಡಿಮೆ ಆಗುತ್ತೆ ಡೈಲಿ ವಿತೌಟ್ ಚಿಕೋರಿ ಮಿಕ್ಸ್ಡ್
ಪ್ಯೂರ್ ಕಾಫಿ ಕುಡಿಯೋದ್ರಿಂದ. ಮತ್ತು ಇವಾಗ ಯಾರಿಗೆ ಡಯಾಬಿಟೀಸ್ ಇಲ್ಲ ಹೇಳಿ? 90% ಜನಕ್ಕೆ ಡಯಾಬಿಟೀಸ್ ಇದೆ. ಸೊ ಡಯಾಬಿಟೀಸ್ನ ಮೇಂಟೈನ್ ಮಾಡುತ್ತೆ, ಮತ್ತು ಡಯಾಬಿಟೀಸ್ ಬರೋದಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಡಯಾಬಿಟೀಸ್ ಬರೋದು ಅವಾಯ್ಡ್ ಆಗುತ್ತೆ. ನಮ್ಮ ಹೆಲ್ತ್ ಸೈನ್ಸು ಪ್ರತಿದಿನ 2 ಟೈಮ್ ಕಾಫಿ ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳುತ್ತೆ. ಅಂದರೆ ಈ ಥರ ಚಿಕೋರಿ ಮಿಕ್ಸ್ ಕಾಫಿ ಅಲ್ಲ, ಪ್ಯೂರ್ ಕಾಫಿ ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ಕಂಪ್ಲೀಟ್ ಬೆನಿಫಿಟ್ ಸಿಗುತ್ತೆ, ನಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ ಅನ್ನೋದನ್ನು ಪ್ಯೂರ್ ಕಾಫಿ ತಿಳಿಸ್ಕೊಡುತ್ತೆ. ಈ ಬ್ರ್ಯಾಂಡಿಂದು ವಿಶೇಷ ನೋಡಿ, ಎಲ್ಲ ದಸರಾ ಆನೆಗಳಿಗೆ ಇಲ್ಲೊಂದು ಟ್ರಿಬ್ಯೂಟನ್ನು ಕೊಟ್ಟಿದ್ದಾರೆ. ಇವ್ರು ತಯಾರಿಸೋವಂಥ ಪ್ರತಿಯೊಂದು ವೆರೈಟಿ ಆಫ್ ಕಾಫಿ ಪೌಡರ್ಗೆ ದಸರಾ ಆನೆಗಳನ್ನು ಹೆಸರುಗಳನ್ನು ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬಲರಾಮ, ಅಭಿಮನ್ಯು, ಈ ಥರ ಒಂದೊಂದು ಕಾಫಿ ವೆರೈಟಿಗೂ ಒಂದೊಂದು ಆನೆಯ ಹೆಸರನ್ನು ಇಟ್ಟಿದ್ದಾರೆ. ನನಗೆ ಇಲ್ಲಿ ಕಾಫಿ ಬ್ರ್ಯಾಂಡಿಂದು ನೇಮ್ ತುಂಬಾ ಇಷ್ಟ ಆಯಿತು. ಟಸ್ಕರ್ ಅಂದರೆ ಗೊತ್ತಲ್ವಾ ನಿಮಗೆಲ್ಲ ಗೊತ್ತಿರೋ ಹಾಗೆ, ಟಸ್ಕರ್ ಅಂದರೆ ಒಂಟಿ ಸಲಗ ಅಂತ ಅರ್ಥ. ಸೊ ಈ ಹೆಸರಿಡೋದಕ್ಕೆ ಏನು ವಿಶೇಷ ಏನು ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಇದ್ರ ಬಗ್ಗೆ ತಿಳ್ಕೊಬೇಕಂತ. ಇಡೀ ಪ್ಲಾಂಟೇಶನ್ ಎಲ್ಲ ರೌಂಡ್ ಹಾಕಬೇಕಾದ್ರೂ ಕೂಡ ಇದೇ ಪ್ರಶ್ನೆ ನನ್ನ ತಲೆಯಲ್ಲಿ ಓಡ್ತಿತ್ತು. ಕೊನೆಗೆ ಈ ಪ್ರಶ್ನೆನ ನಾನು ಓನರ್ ಹತ್ರನೇ ಕೇಳಿದೆ, ನಮ್ಮ ಫ್ರೆಂಡ್ ಅಂದರೆ ಸಜ್ಜನ್ ಅವ್ರ ಹತ್ರನೇ ನಾನು ಕೇಳಿದೆ, ಏನಕ್ಕೆ ಟಸ್ಕರ್ ಅಂತ ನೇಮ್ ಕೊಟ್ಟಿದ್ದೀರಾ ಅಂತ. ಸೊ ಅವರೇ ಹೇಳ್ತಾರೆ, ಬನ್ನಿ ಅವ್ರ ಬಾಯಿಂದನೇ ಏನಕ್ಕೆ ಈ ಟಸ್ಕರ್ ಅಂತ ನೇಮ್ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ಇನಿಷಿಯಲಿ ನಮ್ದೇ ಒಂದು ಪ್ಲಾಂಟೇಶನ್ ಇರೋದ್ರಿಂದ ಸೊ ಎಂಡ್ ಟು ಎಂಡ್ ಕಸ್ಟಮರ್ಸ್ಗೆ ನಾವೇ ಸಪ್ಲೈ ಮಾಡೋಣ, ಫ್ರಮ್ ಫಾರ್ಮ್ ಟು ಕಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇನಿಷಿಯಲಿ ಡೆವಲಪ್ ಆಗಿತ್ತು. ಸೊ ಆ ಡೆವಲಪ್ಮೆಂಟ್ ಅಲ್ಲಿ ಆದಾಗ ನಾವು ಹಿಂಗೆ ಇದನ್ನ ಮಾಡೋದು ಅಂದಾಗ, ಸೊ ಇಲ್ಲ ನಾವು ಪ್ಲಾಂಟೇಶನ್ ಅಲ್ಲಿ ಒಂದು ರೋಸ್ಟಿಂಗ್ ಇಡೋಣ. ಸೊ ಜನಗಳು ಯಾರು ಬರ್ತಾರೆ ಅವ್ರಿಗೂ ಒಂದು ರೋಸ್ಟಿಂಗ್ ಸೆಷನ್ ಮತ್ತೆ ಪ್ಲಾಂಟೇಶನ್ ವಿಸಿಟ್ಸ್ ಈ ತರ ಎಲ್ಲ ಮಾಡೋಣ ಅಂತ ಇನಿಷಿಯಲಿ. ಸೊ ನಾವು ರೋಸ್ಟಿಂಗ್ ನ ನಮ್ಮ ಫ್ಯಾಕ್ಟ್ರಿಲೇ ಹಾಕಿದ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬಂತಂದ್ರೆ ಏನ್ ಬ್ರ್ಯಾಂಡ್ ಹೆಸರು ಏನ್ ಇಡೋದು ಅಂತ ಬಂದು. ಸೊ ಬ್ರ್ಯಾಂಡ್ ಹೆಸರು ಏನ್ ಇಡೋದು ಅಂತ ಬಂದಾಗ ಇನಿಷಿಯಲ್ ನಮ್ ತೋಟದಲ್ಲೆಲ್ಲ ತುಂಬಾ, ಈಗ ಎಲ್ಲರಿಗೂ ಗೊತ್ತಿರಂಗೆ ಆನೆಗಳು ತುಂಬಾ ಬರ್ತಾ ಇದೆ. ಹಂಗಾಗಿ ನಮ್ ಫ್ಯಾಕ್ಟ್ರಿ ಸೆಟಪ್ ಎಲ್ಲಿ ಮಾಡ್ಬೇಕು ಒಂದಿನ ಏನಾಯ್ತು ಅಂದ್ರೆ ನಮ್ದು ರೋಡ್ ಸೈಡ್ ನಮ್ದು ಬೇಲಿಯಿಂದ ಆನೆ ಪಾಸ್ ಆಗ್ಬಿಟ್ಟಿತ್ತು. ಸೊ ಅನ್ಕೊಂಡ್ವಿ ಯಾಕೆ ಏನೇನೋ ಬೇರೆ ಹೆಸರಿಡೋದು, ಆನೆದ ಹೆಸರಿಡೋಣ ಅಂತೇಳಿ ನಾವು ಟಸ್ಕರ್ ಅಂತ ಇಟ್ಕೊಂಡು, ಸೊ ಒಂದು ನಮ್ ಆನೆಗಳದೇ ಹೆಸರು ನಮ್ದು ಡಿಫ್ರೆಂಟ್ ಬ್ಲೆಂಡ್ಸ್ ಇದೆ. ಸೊ ಪ್ರತಿ ಬ್ಲೆಂಡಿಗೂ ನಮ್ಮ ಎಲ್ಲ ದಸರಾ ಆನೆಗಳ ಹೆಸರನ್ನ ಅದಕ್ಕೆ ಇಟ್ಟಿದೀವಿ. ಪ್ರತಿ ಬ್ಲೆಂಡ್ಗೆ ಭೀಮ, ಅಭಿಮನ್ಯು, ಬಲರಾಮ, ಅರ್ಜುನ ಈ ತರ ನಾವು ಹೆಸರು ಇಟ್ಕೊಂಡಿದ್ವಿ. ಸೊ ಅದೊಂದು ಟ್ರಿಬ್ಯೂಟ್ ಕೊಡೋಣ ಆನೆಗಳಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೊ ಈ ಬ್ರ್ಯಾಂಡ್ ನ ನಾವು ಸ್ಟಾರ್ಟ್ ಮಾಡಿ, ಫ್ರಮ್ ಫಾರ್ಮ್ ಟು ಕಪ್. ಇಷ್ಟೊತ್ತವರೆಗೂ ನಾನು ಕಾಫಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಕಾಫಿ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಥವಾ ಎಸ್ಟೇಟ್ ವಿಸಿಟ್ ಮಾಡಬೇಕು, ಇಷ್ಟು ದೊಡ್ಡ ಎಸ್ಟೇಟಲ್ಲಿ ಹೋಲ್ ಡೇ ಸ್ಪೆಂಡ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಜೊತೆ, ಕಾಫಿ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ತೊಗೋಬೇಕು ಅಂತ ಎಲ್ಲ ಇದ್ದರೆ ನಾನು ಕೆಳಗೆ ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಫಿ ಎಸ್ಟೇಟ್ ವಿಸಿಟ್ನ ನೀವು ತೊಗೋಬೋದು. ಮತ್ತು ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ನಾನು ಕಾಫಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ರೋಸ್ಟಿಂಗ್ ಪ್ರೊಸೀಜರ್ ಎಲ್ಲ ನೋಡಿಬಿಟ್ಟು ನಾನು ಇಲ್ಲೇ ಲೈವ್ ಆಗಿ ಪೌಡರಿಂಗ್ ಹೇಗೆ ಮಾಡ್ತಾರೆ ಎಲ್ಲದನ್ನು ಗಮನಿಸ್ಕೊಂಡು ಪ್ಯೂರ್ ಕಾಫಿನ ಫಿಲ್ಟರ್ ಮಾಡಿ ನನ್ನ ಮುಂದೆನೇ ಮಾಡಿಕೊಟ್ರು. ಅದರಲ್ಲಿ ನನಗೆ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಅನ್ನಿಸ್ತು. ನಾವು ಡೈಲಿ ಕುಡಿಯೋ ಕಾಫಿಗೂ ಆರ್ಟ್ ಕಾಫಿಗೂ ತುಂಬಾ ಟೇಸ್ಟ್ ಇರ್ತದೆ. ಬಿಟ್ಟರ್ ಅಂದರೆ ಕಹಿ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತು ಎಷ್ಟೊಂದು ಒಗ್ರೊಗ್ರಾಗ್ತಿರುತ್ತೆ ಚಿಕೋರಿ ಮಿಕ್ಸ್ ಕಾಫಿಯಲ್ಲಿ, ಅದೆಲ್ಲ ಫೀಲೇ ಆಗಲ್ಲ. ತುಂಬಾ ಲೈಟಾಗಿರುತ್ತೆ ಕಾಫಿ, ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ, ಮತ್ತು ನಮಗೆ ತುಂಬಾ ಮೈಲ್ಡ್ ಫೀಲ್ ಆಗುತ್ತೆ. ಎಷ್ಟೊಂದು ಸ್ಟ್ರೆಸ್ ಕೂಡ ರಿಲೀಫ್ ಆದಂಗೆ ಆಗುತ್ತೆ. ಒಂದ್ಸತಿ ಈ ಕಾಫಿ ಪೌಡರ್ನ ನೀವು ಟೇಸ್ಟ್ ಮಾಡಿದರೆ ನಿಮಗೆ ಯೂಸ್ ಮಾಡೋದನ್ನು ಬೇರೆ ಕಾಫಿ ಪೌಡರ್ಸ್ನ ಬಿಟ್ಬಿಡ್ತೀರಾ.
ನೀವು ಕಂಪ್ಲೀಟಾಗಿ ಟಸ್ಕರ್ ಕಾಫಿಗೆ ಅಡಿಕ್ಟ್ ಆಗಿಬಿಡ್ತೀರಿ. ಯಾಕೆಂದರೆ ಪ್ಯೂರ್ ಕಾಫಿದು ಮ್ಯಾಜಿಕ್ಕೆ ಅಂತ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಿಮಗೀಗ ಕೊನೆಗೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರುತ್ತೆ. ನೀವು ಹೆಲ್ದಿ ಕಾಫಿ ಕುಡಿತಿದ್ದೀರಾ ಅಥವಾ ನಿಮ್ಮ ಆರೋಗ್ಯನ ಹಾಳು ಮಾಡೋವಂಥ ಕಾಫಿ ನೀವೇ ಸೇವಿಸ್ತಿದ್ದೀರಾ ಅಂತ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನಿಸಿದ ಮೇಲೆ ನಿಮಗೀಗ ಅನಿಸಿರುತ್ತೆ ಈ ಕಾಫಿ ಬ್ರ್ಯಾಂಡ್ ಟಸ್ಕರ್ ಕಾಫಿ ಬ್ರ್ಯಾಂಡ್ ಅವ್ರದ್ದು ಕಾಫಿ ಪೌಡರ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ. ಈ ಬ್ರ್ಯಾಂಡ್ ಅವ್ರದ್ದು ನಿಮಗೆ ಎಲ್ಲೂ ಆನ್ಲೈನ್ ವೆಬ್ಸೈಟ್ಸಲ್ಲಿ ನಿಮಗೆ ಕಾಫಿ ಪೌಡರ್ ಸಿಗಲ್ಲ. ನಾನು ಕೆಳಗೆ ಮೆನ್ಷನ್ ಮಾಡಿರೋಂಥ ಓನರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದರೆ ಆಲ್ ಓವರ್ ಇಂಡಿಯಾ ವಿತೌಟ್ ಎನಿ ಡೆಲಿವರಿ ಚಾರ್ಜಸ್, ಶಿಪ್ಪಿಂಗ್ ಚಾರ್ಜಸ್ಸು ನಿಮ್ಮ ಮನೆ ಬಾಗಿಲಿಗೆ ತಲುಪತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಅನ್ಹೆಲ್ದಿ ಕಡೆ ಗಮನ ಬಿಟ್ಬಿಟ್ಟು ಹೆಲ್ದಿ ಪ್ರಾಡಕ್ಟ್ಸ್ ಕಡೆ ಗಮನ ಕೊಡಿ. ಇವತ್ತಿನ ನಂಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ ಕರುನಾಡು.